ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೀದರ್ನಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರುವ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ದಿವಸದ ವಿಡಿಯೋ. ಹಾಗೆ ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀರಿ ಅಂತ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ಬಹುದು. ಹೋದ ವರ್ಷ ನಾನು ಬೇಗ ಹೋಗಿದ್ದೆ, ಆದರೆ ಈ ವರ್ಷ ಸ್ವಲ್ಪ ಲೇಟ್ ಆಯಿತು. ಒಂದೆರಡು ಮನೆಗಳಿಗೆ ಅರಿಶಿಣ ಕುಂಕುಮಕ್ಕೆ ಕರೆದಿದ್ರು, ಹಾಗೆ ಒಂದು ಮನೆಗೆ ಹಣ್ಣು ಎರೆಯೋದಕ್ಕೆ ಅಂತಂದ್ಬಿಟ್ಟು ಹೋಗಿದ್ದೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬರೋದಕ್ಕೆ. ಆ ವಿಡಿಯೋ ಕೂಡ ನಾನು ಶಾರ್ಟ್ಸ್ಗಳ ಮೂಲಕ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ನೋಡಿಲ್ಲ ಅಂತಂದರೆ ನೋಡಬಹುದು. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು, ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ಸ್ವಲ್ಪ ನೀವು ಕೂಡ ದರ್ಶನ ಮಾಡ್ಕೊಳ್ಬಹುದು. ತುಂಬಾ ರಶ್ ಇರೋದ್ರಿಂದ ನಾನು ಹೆಚ್ಚು ವಿಡಿಯೋನ ಮಾಡಿಲ್ಲ. ಹಾಗೆ ನಾವು ಏನಾದರೂ ಒಂದು ಕೆಲಸ ಮಾಡಿದಾಗ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ಅನ್ನೋದು ನನ್ನ ಭಾವನೆ ಅಷ್ಟೇ. ಹಾಗಾಗಿ ಎಲ್ಲಾದರೂ ಹೋದಾಗ ಸ್ವಲ್ಪ ವಿಡಿಯೋ ಮಾತ್ರ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಹೊರಗಡೆ ಹೋದಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಆಗೋದಿಲ್ಲ. ಅದಾದ ನಂತರ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿಯೇ ಮಕರ ಜ್ಯೋತಿಯನ್ನು ನೋಡಿದ್ರಿ. ಹಾಗೆ ಪಕ್ಕದಲ್ಲಿ ಟೆಂಟನ್ನು ಹಾಕಿ ಅಲ್ಲಿ ಕೂಡ ಪೂಜೆಯನ್ನು ಸಪ್ರೇಟಾಗಿ ಮಾಡಿರ್ತಾರೆ, ಅಯ್ಯಪ್ಪ ಸ್ವಾಮಿಯ ಪೂಜೆ. ಹಾಗಾಗಿ ಅಲ್ಲಿ ಕೂಡ ನಾವು ನೋಡೋದಕ್ಕೆ ಬಂದಿದ್ದೀವಿ. ಹಾಗೆ ಪ್ರಸಾದ ಕೂಡ ಇಲ್ಲಿಯೇ ಇತ್ತು. ಇಲ್ಲಿ ಮಕರ ಜ್ಯೋತಿ ಕೂಡ ನೋಡಬಹುದು. ಅದಾದ ನಂತರ ಅಲ್ಲಿ ದೀಪಗಳನ್ನು ಕೊಡ್ತಾಯಿದ್ರು ಹಚ್ಚೋದಕ್ಕೆ. ಹಾಗೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮತ್ತೆ ಪೂಜೆ ಮಾಡಿದರು ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿನ ವಿಡಿಯೋ ಇದೆ ಇದು. ಹಾಗೆ ಚಿಂಟು ಕೂಡ ಬಂದಿದ್ದಾನೆ, ನೋಡ್ತಾ ಇದ್ದೀರಾ. ನಮ್ಮ ಅಕ್ಕ ಬಂದಿದ್ದರು, ಅವರು ಕೂಡ ಅಲ್ಲಿಯೇ ಸಿಕ್ಕಿದ್ರು. ನಾವೆಲ್ಲರೂ ಕೂಡ ಒಂದೇ ಊರಲ್ಲಿ ಇರೋದರಿಂದ ಭೇಟಿ ಆಗ್ತಾನೆ ಇರ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ನೀವು ಕೂಡ ಬಂದಿದ್ದೀರಾ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಇಲ್ಲಿ ದರ್ಶನ ಕೂಡ ಚೆನ್ನಾಗಿ ಆಯಿತು. ಅದಾದ ನಂತರ ಇಲ್ಲಿ ಪ್ರಸಾದ ತಗೊಳ್ಬೇಕು ಅಂತಂದ್ಬಿಟ್ಟು ಬಂದಿದ್ದೀವಿ. ತುಂಬಾ ರಶ್ ಇತ್ತು. ಅದಾದ ನಂತರ ತಗೊಂಡಿವಿ. ಇಲ್ಲಿ ನೋಡಬಹುದು ಹುಗ್ಗಿ, ಹಾಗೆ ಅನ್ನ, ಸಾರು, ಉಪ್ಪಿನಕಾಯಿ, ಹಾಗೆ ಬಾಂದಿಟ್ಟು ಅಂತಾರಲ್ವ, ಅದು ಕೂಡ ಇತ್ತು. ಹಾಗೆ ಪ್ರತಿ ಸಲ ನಾನು ಊಟ ಮಾಡಿದ ನಂತರ ಪ್ಲೇಟನ್ನು ತೋರಿಸ್ತೀನಿ. ಯಾಕೆ ಅಂತಂದರೆ ಇದರಿಂದ ನೀವು ಕೂಡ ಎಲ್ಲಿ ಹೋದರೂ, ಅಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಥವಾ ಒಂದು ದೇವಸ್ಥಾನದ ದಾಸೋಹದಲ್ಲಿಯೇ ಹೋಗಲಿ, ಯಾರದೇ ಮನೆಗೆ ಹೋಗಲಿ, ಎಲ್ಲಿ ಹೋದರೂ ಕೂಡ ನಾವು ಊಟನ ಇದೇ ಥರ ಮಾಡಬೇಕು. ಹಾಗೆ ನಮ್ಮ ಮನೆಯಲ್ಲಿದ್ದರೂ ಕೂಡ ಇದೇ ಥರ ಮಾಡಬೇಕು ಅಂತನ್ನುವ ಉದ್ದೇಶದಿಂದ ಮಾತ್ರ ನಾನು ಪ್ಲೇಟನ್ನು ತೋರಿಸ್ತೀನಿ ಅಷ್ಟೇ. ಹಾಗೆ ದೀಪಗಳನ್ನು ಹಚ್ಚಿರೋದು ಕೂಡ ನೋಡಿದ್ದೀರಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.